ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಪಿ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಭಾರತದ ರಾಷ್ಟ್ರಧ್ವಜದ ಬಗ್ಗೆ 10 ಸಾಲಿನ ಪುಟ್ಟ ಮಾಹಿತಿ ತಿಳಿತೋಣ. ಈ ಒಂದು 10 ಸಾಲುಗಳ ಪುಟ್ಟ ಪ್ರಬಂಧ ಅಂತ ಇಷ್ಟು ಆಯ್ತು. ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ನೋಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ, ಯಾವ ರೀತಿಯ ಭಾಷಣ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ರೀತಿಯ ಒಂದು ವಿಡಿಯೋ ತಿಳಿಯಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಈ ಒಂದು ಮಾಹಿತಿ ತಿಳಿತೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಭಾರತದ ರಾಷ್ಟ್ರಧ್ವಜವು ಸ್ವಾತಂತ್ರ್ಯದ ಸಂಕೇತವಾಗಿದೆ. ಮತ್ತೊಮ್ಮೆ ನೋಡಿ, ಭಾರತದ ರಾಷ್ಟ್ರಧ್ವಜವು ಸ್ವಾತಂತ್ರ್ಯದ ಸಂಕೇತವಾಗಿದೆ. ಎರಡನೇ ಪಾಯಿಂಟ್, ಇದನ್ನು 1947 ಆಗಸ್ಟ್ 15ರಂದು ಅಧಿಕೃತವಾಗಿ ಅಂಗೀಕರಿಸಲಾಯಿತು. ಓಕೆ. ನಂತರ ಮೂರನೇ ಪಾಯಿಂಟ್ ನೋಡಿ, ಪಿಂಗಲಿ ವೆಂಕಯ್ಯನವರು ಧ್ವಜದ ವಿನ್ಯಾಸಕಾರರಾಗಿದ್ದಾರೆ. ಮತ್ತೊಮ್ಮೆ ನೋಡಿ, ಪಿಂಗಲಿ ವೆಂಕಯ್ಯನವರು ಧ್ವಜದ ವಿನ್ಯಾಸಕರಾಗಿದ್ದಾರೆ. ಓಕೆ. ನಂತರ ನಾಲ್ಕನೇ ಪಾಯಿಂಟ್, ಕೇಸರಿ, ಬಿಳಿ, ಹಸಿರು ಬಣ್ಣಗಳು ಧೈರ್ಯ, ಶಾಂತಿ, ಸಮೃದ್ಧಿಯನ್ನು ಸೂಚಿಸುತ್ತವೆ. ಮತ್ತೊಮ್ಮೆ ನೋಡಿ, ಕೇಸರಿ, ಬಿಳಿ, ಹಸಿರು ಬಣ್ಣಗಳು ಧೈರ್ಯ, ಶಾಂತಿ, ಸಮೃದ್ಧಿಯನ್ನು ಸೂಚಿಸುತ್ತವೆ. ಓಕೆ. ನಂತರ ಐದನೇ ಪಾಯಿಂಟ್ ನೋಡಿ, ಮಧ್ಯದಲ್ಲಿ ನೀಲಿ ಅಶೋಕ ಚಕ್ರವು ಧರ್ಮ ಮತ್ತು ಪ್ರಗತಿಯ ಸಂಕೇತವಾಗಿದೆ. ಮತ್ತೊಮ್ಮೆ ನೋಡಿ, ಮಧ್ಯದಲ್ಲಿ ನೀಲಿ ಅಶೋಕ ಚಕ್ರವು ಧರ್ಮ ಮತ್ತು ಪ್ರಗತಿಯ ಸಂಕೇತವಾಗಿದೆ. ಆರನೇ ಪಾಯಿಂಟ್ ನೋಡಿ, 1921ರಲ್ಲಿ ಗಾಂಧೀಜಿ ಧ್ವಜದ ಕಲ್ಪನೆಯನ್ನು ಮೊದಲು ಪ್ರಸ್ತಾಪಿಸಿದರು. ಓಕೆನಾ. ಅದಾನಂತರ ಏಳನೇ ಪಾಯಿಂಟ್ ನೋಡಿ, 1931ರಲ್ಲಿ ತ್ರಿವರ್ಣ ಧ್ವಜವನ್ನು ಕಾಂಗ್ರೆಸ್ ಸಮಿತಿ ಅನುಮೋದಿಸಿತು. ಮತ್ತೊಮ್ಮೆ ನೋಡಿ, 1931ರಲ್ಲಿ ತ್ರಿವರ್ಣ ಧ್ವಜವನ್ನು ಕಾಂಗ್ರೆಸ್ ಸಮಿತಿ ಅನುಮೋದಿಸಿತು. ಎಂಟನೇ ಪಾಯಿಂಟ್ ನೋಡಿ, ಧ್ವಜದ ಗೌರವಕ್ಕಾಗಿ ಫ್ಲಾಗ್ ಕೋಡ್ ಆಫ್ ಇಂಡಿಯಾ ರೂಪಿಸಲಾಗಿದೆ. ಧ್ವಜದ ಗೌರವಕ್ಕಾಗಿ ಫ್ಲಾಗ್ ಕೋಡ್ ಆಫ್ ಇಂಡಿಯಾ ರೂಪಿಸಲಾಗಿದೆ. ಒಂಬತ್ತನೇ ಪಾಯಿಂಟ್, ಪ್ರತಿ ವರ್ಷ ಸ್ವಾತಂತ್ರ್ಯ ದಿನದಂದು ಧ್ವಜವನ್ನು
ಹಾರಿಸಲಾಗುತ್ತದೆ. ಮತ್ತು ನೋಡಿ, ಪ್ರತಿ ವರ್ಷ ಸ್ವಾತಂತ್ರ್ಯ ದಿನದಂದು ಧ್ವಜವನ್ನು ಹಾರಿಸಲಾಗುತ್ತದೆ. 10ನೇ ಪಾಯಿಂಟ್, ಇದು ಭಾರತೀಯರ ಒಗ್ಗಟ್ಟು ಮತ್ತು ಹೆಮ್ಮೆಯ ಸಂಕೇತವಾಗಿದೆ. ಓಕೆ, ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.